ಮತಗಟ್ಟೆಯಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೆಸರು ಅಲ್ಲಲ್ಲಿ ಗೊಂದಲ ಆಗಿದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೆಲವು ಮತಗಟ್ಟೆಗಳಲ್ಲಿ ಎಡವಟ್ಟಾಗಿದೆ. ಸ್ವರ್ಗರಾಣಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸಿಎಸ್ ಮಂಜುನಾಥ್ ಆಗಿದೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎನ್ ಮಂಜುನಾಥ್ ಹೋಗಿ ಸಿಎಸ್ ಮಂಜುನಾಥ್ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಅನ್ನುವಂತಹ ಆಕ್ರೋಶ ಅವ್ರದ್ದು ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಸಿಎನ್ ಮಂಜುನಾಥ್ ಬದಲಿಗೆ ಸಿಎಸ್ ಮಂಜುನಾಥ್ ಅನ್ನುವಂಥ ಹೆಸರಿತ್ತು. ಸೊ ಅದನ್ನ ಚೇಂಜ್ ಮಾಡುವಂತಹ ಕೆಲಸ ಕೂಡ ಅಲ್ಲಿ ಆಗಿದೆ. ಸ್ವತಂತ್ರ ಅಭ್ಯರ್ಥಿ ಅಂದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಿಎನ್ ಮಂಜುನಾಥ್ ಹೆಸರು ಸಿಎಸ್ ಮಂಜುನಾಥ್ ಅಂತ ಹೇಳಿ ಅಲ್ಲಿ ಬರೆಯಲಾಗಿದೆ. ಸಿಎಸ್ ಮಂಜುನಾಥ್ ಹೆಸರಲ್ಲಿರುವಂತಹ ಬಿಜೆಪಿ ಪಕ್ಷದ ಚಿಹ್ನೆ. ಮತದಾನ ಮಾಡಿ ಹೊರಬಂದಂತಹ ಸಾರ್ವಜನಿಕರು ಕೂಡ ಗೊಂದಲಕ್ಕೆ ಈಡಾದರು. ಸೊ ಆ ಗೊಂದಲ ಆಗಿರೋದ್ರಿಂದ ಸಹಜವಾಗಿ ಅವರಲ್ಲೂ ಕೂಡ ಆಕ್ರೋಶ ಇರುತ್ತೆ. ಆ ಆಕ್ರೋಶವನ್ನು ಆ ಭಾಗದಲ್ಲಿ ಆ ಸಮಸ್ಯೆಯನ್ನು ಎದುರಿಸಿದಂತಹ ಮತದಾರ ಪ್ರಶ್ನೆ ಮಾಡಿದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ತೆರಳಿ ತಮ್ಮ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಡಾಕ್ಟರ್ ಭಾಷೆಯಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇಷ್ಟು ದಿನ ಪ್ರಚಾರವನ್ನು ನಡೆಸಿದ್ರು. ವಿವಿಪ್ಯಾಟ್ ಪ್ರಶ್ನೆ ಮಾಡಿದ್ದ ಅರ್ಜಿ ವಜಾಗೊಳಿಸಿರುವಂತಹ ಸುಪ್ರೀಂ ಕೋರ್ಟ್ ಮತಪತ್ರ ಬಳಕೆಯ ಕಾಲಕ್ಕೆ ಮತ್ತೆ ಹೋಗಲು ಸಾಧ್ಯ ಇಲ್ಲ. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸೋದು ಅಸಾಧ್ಯ. ಈ ಹಿಂದಿನ ಸಿಸ್ಟಮ್ಗೆ ಹೋಗಬೇಕು ಅನ್ನುವಂತಹ ಅರ್ಜಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಅದು ಈಗ ಅಸಾಧ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇವಿಎಂ ವಿವಿಪ್ಯಾಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ. ಎಲ್ಲಾ ಅರ್ಜಿಗಳನ್ನ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಹೊರಡಿಸಿದೆ. ಇವಿಎಂ ವಿವಿಪ್ಯಾಟ್ ಬದಲಿಗೆ ಈ ಹಿಂದೆ ಇದ್ದಂತಹ ಸಿಸ್ಟಮೇ ಇರಬೇಕು ಅನ್ನುವಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ವಿವಿಪ್ಯಾಟ್ ಬಗ್ಗೆ ನಮಗೆ ಸಾಕಷ್ಟು ಗೊಂದಲಗಳಿವೆ, ಅನುಮಾನಗಳಿವೆ, ಪ್ರಶ್ನೆಗಳಿವೆ. ಸೊ ಹಾಗಾಗಿ ಅದನ್ನ ವಜಾಗೊಳಿಸಿ ಅನ್ನುವಂತಹ ಅಪೀಲ್ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಮತಪತ್ರ ಬಳಕೆಯ ಕಾಲಕ್ಕೆ ಮತ್ತೆ ಹೋಗಲು ಸಾಧ್ಯ ಇಲ್ಲ. ಮತಪತ್ರಗಳನ್ನು ಈ ಹಿಂದಿನ ಕಾಲದಲ್ಲಿ ಬರೆದು ಬಾಕ್ಸಲ್ಲಿ ಹಾಕುವಂತಹ ಕೆಲಸ ಏನು ಆಗ್ತಾ ಇತ್ತು, ಅದೇ ಸಿಸ್ಟಮ್ ಮತ್ತೆ ಜಾರಿಗೆ ಬರಲಿ ಅನ್ನುವಂತಹ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಮತ್ತೆ ಹಳೆ ಕಾಲಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಹತ್ವದ ತೀರ್ಪನ್ನ ಹೇಳಿದೆ. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸೋದು ಅಸಾಧ್ಯ ಈಗಿನ ಯುಗದಲ್ಲಿ, ಈಗಿನ ಕಾಲದಲ್ಲಿ. ಇವಿಎಂ ವಿವಿಪ್ಯಾಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಎಲ್ಲ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.